ಸೊ ನಿಜ ಹೇಳಬೇಕಂದ್ರೆ ಈ ಥರ ಒಂದು ವೃದ್ಧಾಶ್ರಮ ನಮ್ಮ ಮಡಿಕೇರಿಯಲ್ಲಿದೆ ಅಂತ ನನಗೆ ಗೊತ್ತಿರಲಿಲ್ಲ. ಮತ್ತು ಇನ್ನೊಂದೇನೆಂದರೆ ಯಾರು ಕೂಡ ವೃದ್ಧಾಶ್ರಮಗಳಿಗೆ ಹೋಗೋದು ತುಂಬಾ ಕಮ್ಮಿ. ಯಾರು ಕೂಡ ಹೋಗಲ್ಲ. ಯಾಕಂದರೆ ಅದು ಏನೋ ನಮ್ಮನೆ ಅಲ್ಲ, ಅದು ಯಾವುದೋ ಒಂದು ಬೇರೆಯವರು ಅಲ್ಲಿ ನಾವೇನೋ ಅಂದ್ಕೊಳ್ತೀವಿ ಅಂದರೆ ಯಾರೋ ಕೈಯಲ್ಲಾಗೋದವ್ರು ಅಲ್ಲಿ ಇರ್ತಾರೆ ಆ ಥರ ಅಂದ್ಕೊಂಡಿರ್ತೀವಿ. ಆದರೆ ಅವ್ರದ್ದೇ ಒಂದು ಜೀವನ ಇದೆ, ಅವರು ನಮ್ಮ ಥರನೇ ಬದುಕಿ ಬಾಳಿರ್ತಾರೆ. ಆದರೆ ಕೆಲವೊಂದು ಪರಿಸ್ಥಿತಿಗಳಿಗೆ ಸಿಕ್ಕಿ ಮನೆಯವರು ಅವರನ್ನು ಅಲ್ಲಿ ಹಾಕಿರ್ತಾರೆ. ಆದರೆ ಯಾಕೆ ಹಾಕಿರ್ತಾರೆ ಅಂತ ನನಗೆ ಇನ್ನೂ ಅರ್ಥ ಆಗಿಲ್ಲ. ಅವರೆಲ್ಲ ನಮ್ಮನ್ನ ಸಾಕಿದ್ದಾರೆ ಅಂದಮೇಲೆ ನಾವು ಕೂಡ ಅವ್ರನ್ನ ಸಾಕಬೇಕಲ್ವ. ಆಂಟಿ ನಮಸ್ಕಾರ. ಮಾಲ್ಪುರಿ ಎಷ್ಟಾಗುತ್ತೆ ಆಂಟಿ ಇದು? ಸೊ ಇವ್ರು ನಮಗೆ 15 ಪೀಸ್ ಎಕ್ಸ್ಟ್ರಾ ಹಾಕಿದ್ದಾರೆ. ತುಂಬ ಥ್ಯಾಂಕ್ ಯು. ಅವ್ರ ಆಶೀರ್ವಾದ ನಿಮಗಿರುತ್ತೆ. ಕೇಕ್ ತೊಗೊಂಡೆ ಮತ್ತು ಒಂದು ಖಾರ ಬಂದು ತೊಗೊಂಡೆ. ಸೊ ಅಕ್ಕ ಅವರು ಸ್ವಲ್ಪ ಜಾಸ್ತಿ ಹಾಕ್ಕೊಟ್ಟಿದ್ದಾರೆ, ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಸ್ಕೂಲ್ ಟೈಮಲ್ಲಿ ಅದೊಂಥರ ಚಂದ ರೀ. ಬರ್ಡೇ ಬಂದರೆ ಹೊಸ ಬಟ್ಟೆ ಹಾಕ್ಕೊಂಡು ಹೋಗೋದು, ಇಡೀ ಸ್ಕೂಲ್ ಯೂನಿಫಾರ್ಮಲ್ಲಿರುತ್ತೆ, ನಾವು ಮಾತ್ರ ಕಲರ್ ಡ್ರೆಸ್ಲಿ ಇರ್ತೀವಿ. ಮತ್ತು ಎಲ್ಲ ಕ್ಲಾಸ್ಗೆ ಹೋಗಿ ಚಾಕ್ಲೇಟ್ ಕೊಡೋದು, ಆವಾಗ ನಮ್ಮ ಕ್ರಶ್ ನೋಡೋದು. ಇಲ್ಲಿ ವೃದ್ಧಾಶ್ರಮ ಎಲ್ಲಿದೆ ಅಕ್ಕ? ವೃದ್ಧಾಶ್ರಮ ಎಲ್ಲಿದೆ? ಹಾಂ, ಈ ಮೇಲೆ ರೋಡ್ ಅಲ್ವಾ? ನಾನು ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಈ ಥರ ವೃದ್ಧಾಶ್ರಮಕ್ಕೆ ಬರ್ತಾ ಇದ್ದೀನಿ. ಇಲ್ಲಿ ಎಷ್ಟು ಜನ ಇದ್ದಾರೆ? 25 ಮೆಂಬರ್ಸಾ? 30 ಮೆಂಬರ್ಸ್ ಇದ್ದೀರಾ? ಅಮ್ಮ ನಮಸ್ತೆ, ಎಲ್ಲರಿಗೂ ನಮಸ್ತೆ. ಆಯ್ತಾ? ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಮಸ್ತೆ.